ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ನಮಗೆಲ್ಲರಿಗೂ ಗೊತ್ತಿದೆ, ಸುಮಾರು 12 ದಿನಗಳ ಹೋರಾತ್ರಿ ಧರಣಿಯನ್ನು ಮಾಡಿ ಇವತ್ತು 12ನೇ ದಿನ, ಕೊನೆಯ ದಿನದ ಮುಕ್ತಾಯದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಮುಖಂಡರು ಮತ್ತು ಸಮಾಜದ ಪರಮ ಪೂಜ್ಯರು ಸಹಿತ ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಸಮಾಜಕ್ಕೆ ವಿಶೇಷವಾಗಿ ಏನು ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿ ಈ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿರುವಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂಥದ್ದು. ಏನು 4 ಸಮುದಾಯಗಳಿಗೆ ಬಂಜಾರ, ಬೋವಿ, ಕೊರಚಾರ್, ಕೊರಮ ಹಿಂದೆ 2 ಸ್ಟಡಿಗಳನ್ನು ಅಂದರೆ ಸದಾಶಿವ ಆಯೋಗ, ತದನಂತರ ಮಧುಸ್ವಾಮಿ ವರದಿ, ತದನಂತರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ, 3 ವರದಿಯಲ್ಲಿ ನೋಡಿದಾಗ ನಮಗೆ ನಮ್ಮ ಸಮಾಜಕ್ಕೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ಸದಾಶಿವ ಆಯೋಗವನ್ನು ರದ್ದು ಮಾಡಿ ಮಧುಸ್ವಾಮಿ ವರದಿಯನ್ನು ಜಾರಿಗೆ ಮಾಡಿ ಅದರಲ್ಲಿ ನಮಗೆ 4.5% ನೀಡಿತ್ತು. ಹಿಂದೆ ಸದಾಶಿವ ಆಯೋಗದಲ್ಲಿ 3% ಇತ್ತು. ತದನಂತರ 4.5% ಮಧುಸ್ವಾಮಿ ವರದಿ ನೀಡಿರುವಂಥದ್ದನ್ನು ಅವತ್ತಿನ ದಿನ ಏನು 2023 ಚುನಾವಣೆಯಲ್ಲಿ ನಮ್ಮ ಸಮಾಜ ಅದನ್ನು ಧಿಕ್ಕರಿಸಿ ಏನು BJP ಹಠಾವ್ ತಾಂಡಾ ಬಚಾವ್ ಅನ್ನೋ ಒಂದು ಘೋಷಣೆಯನ್ನು ಕೂಗುತ್ತಾ ಅವತ್ತಿನ ದಿನ ಈ ರಾಜ್ಯದ ಬಹುತೇಕ 99% ಜನ ಕಾಂಗ್ರೆಸ್ಸಿಗೆ ವೋಟನ್ನು ಹಾಕಿ ಇವತ್ತು ಸರ್ಕಾರಕ್ಕೆ ತಂದಿರುವಂಥದ್ದು. ಭಾಳಷ್ಟು ಜನ ಸೋತಿರುವಂಥ ಏನು ಸಚಿವರಾಗಿರ್ಬೋದು, ಶಾಸಕರು ಸಹಿತ ಈ ವರ್ಗೀಕರಣದಿಂದ ನಾವು ಸೋತಿದ್ದೀವಿ ಅನ್ನೋ ಮಾತನ್ನು ಭಾಳಷ್ಟು ಜನಪ್ರತಿಗಳು ಸೋತ ಮೇಲೆ ಅವರು ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ ಸರ್ಕಾರ ಬಂದ ಮೇಲೆ ಏನು ಹಿಂದೆ 4.5% ನೀಡುವಂಥ BJP ಸರ್ಕಾರಕ್ಕೆ ಅವತ್ತಿನ ದಿನ 4 ಸಮಾಜಗಳು ಒಪ್ಪಿಲ್ಲ. ಹಾಗಾಗಿ ಅದನ್ನು ಮನವರಿಕೆ ಅವರಿಗೆ ಇದ್ರೂ ಸಹಿತ ಈ ಸಮಾಜಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯಲ್ಲಿ 4% ನೀಡಿರುವಂಥದ್ದು ಘೋರ ಅನ್ಯಾಯವನ್ನು ಮಾಡಿರುವಂಥದ್ದು. ತದನಂತರ ಏನು ಬೇರೆ ಬೇರೆ ರೀತಿ ABCDE ಅಂತ ವರ್ಗೀಕರಣವನ್ನು ಮಾಡಿ ಯಾವುದೋ ಒಂದು ಜಾತಿಗೆ, ಯಾಕಂದರೆ ಹಿಂದೆಲ್ಲ ನಡೆದಿರುವಂಥ ಒಂದು ವರದಿಯಲ್ಲಿ ಇನ್ನೊಂದು ಜಾತಿ ಇದನ್ನು ಸೇರಿಕೊಂಡು ADAK ಅನ್ನೋ ಒಂದು ಜಾತಿಗಳನ್ನು ಸೇರಿಸಿ ಅದನ್ನು ಇಂಡೈರೆಕ್ಟಾಗಿ ಈ ಲೆಫ್ಟು ಮತ್ತು ರೈಟ್ ಸಮಾಜಕ್ಕೆ ಅದನ್ನು ಕೊಡಬೇಕನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಮಗೆ ಈ ಅನ್ಯಾಯದ ಬಗ್ಗೆ ಯಾಕೆ ನಾವು ಇವತ್ತು ಕಾಣ್ತಾ ಇದ್ದೀವಿ ಅಂದರೆ, ಇವತ್ತು ಸುಪ್ರೀಂ ಕೋರ್ಟು ಆದೇಶ ಕೊಟ್ಟ ಮೇಲೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವ್ರನ್ನ ಸಮೀಕ್ಷೆ ಮಾಡಿದ್ದೀವಿ. ಸಮೀಕ್ಷೆ ಮಾಡಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಜನಸಂಖ್ಯೆವಾರು ತಾವೆಲ್ಲ ನೋಡಿದ್ದೀವಿ. ಇವತ್ತು ಲೆಫ್ಟ್ ಇರುವಂಥವ್ರು 36 ಲಕ್ಷ ಸಂಖ್ಯೆ ಇದ್ದರೆ ರೈಟ್ ಇರೋರು 30 ಲಕ್ಷ. ಅದೇ ರೀತಿಯಲ್ಲಿ ಇವತ್ತು ನಾವು 4 ಗ್ರೂಪ್ಗಳು ಬಂಜಾರ, ಬೋವಿ, ಕೊರಚ, ಕೊರಮ ಇರೋದು 28,30,000 ನಾವಿದ್ದೀವಿ. ಆದರೆ ದುರಾದೃಷ್ಟ ನಾವು ರೈಟು ಮತ್ತು ಈ 4 ಜನಾಂಗದೇನು ಆ ಗ್ರೂಪು ಹೆಚ್ಚು ಕಡಿಮೆ ಈಕ್ವಲ್ ಇದೆ. ಅದಕ್ಕಿಂತ ಹೆಚ್ಚಾಗಿ ಯಾವ ವರದಿಯಲ್ಲಿ ಏನಿದೆ ಅಂದರೆ, ನಮ್ಮ ಸಮಾಜ ಎಲ್ಲಿನೂ ಸಹಿತ ರೈಟ್ಗಿಂತ ಮೇಲೆ ಇಲ್ಲ. ಆದರೆ ದುರಾದೃಷ್ಟ ಅವರಿಗೆ 5% ಕಾಣಿಸ್ತು, ನಮಗೆ 4% ಕಾಣಿಸ್ತು. ಆಮೇಲೆ ಹೊಂದಾಣಿಕೆ ಆದಮೇಲೆ ಇವರೆಲ್ಲರೂ ಕೂತ್ಕೊಂಡು 6 ಮಾಡಿ ನಮಗೆ ಮತ್ತೊಂದು ಜಾತಿ 59 ಜಾತಿಯನ್ನು ಸೇರಿ 5% ಮಾಡಿರುವಂಥದ್ದು ದೊಡ್ಡ ದುರಂತ. ಇವತ್ತು ಒಂದು ಸಮಾಜಕ್ಕೆ ಏನು ಅನ್ಯಾಯ ಮಾಡೋದ್ರ ಜೊತೆಯಲ್ಲಿ ಅಲೆಮಾರಿ ಸಮಾಜಕ್ಕೂ ಅದನ್ನು ಸೇರಿಸಿ ನಮ್ಮ ಜೊತೆಯಲ್ಲಿ ಸೇರಿಸಿ 2 ಸಮಾಜಕ್ಕೆ ಅನ್ಯಾಯ ಮಾಡಿರುವಂಥದ್ದು. ಭಾಳಷ್ಟು ಜನ ಕಾಂಗ್ರೆಸ್ಸಿನ ನಾಯಕರು ಹೇಳ್ತಾರೆ ನಿಮಗೆ 5% ಕೊಟ್ಟಿವಿ ಅಂತೇಳಿ. ಅದನ್ನು 5% ಕೊಟ್ಟಿದ್ದು 4 ಸಮುದಾಯಕ್ಕಲ್ಲ, 63 ಜಾತಿಗಳಿಗೆ ಸೇರಿಸಿ 5% ಕೊಟ್ಟಿರುವಂಥದ್ದು. ಇಂದು BJP ಕೊಟ್ಟಿದ್ದೇ ಇದ್ದಿದ್ರೆ ಅವತ್ತಿನ ದಿನ 4 ಸಮುದಾಯಕ್ಕೆ 4 ಇತ್ತು, ಅಲೆಮಾರಿಗಳಿಗೆ 1% ಇತ್ತು. 2 ಸೇರಿಸಿದರೆ 5.5% ಆಗ್ತಿತ್ತು. ಆದರೆ ದುರಾದೃಷ್ಟ ಈ ಸರ್ಕಾರ 2 ಸಮಾಜಕ್ಕೆ ಅನ್ಯಾಯವನ್ನು ಮಾಡಿ ಇವತ್ತು ಈ 2 ಸಮುದಾಯಗಳು ಏನು 63 ಜಾತಿಯವರು ಸಹಿತ ನಾವು ಇವತ್ತು ಬೀದಿಯಲ್ಲಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀನಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹಿತ ವಿನಂತಿಯನ್ನು ಮಾಡ್ತೀನಿ. ಏನು ಬೀದಿಯಲ್ಲಿ ಹೋರಾಟವನ್ನು ನಡೀತಾ ಇದೆ ಇದನ್ನು ನಿಲ್ಲಿಸಬೇಕಂದ್ರೆ ಇದಕ್ಕೊಂದು ಸಾಮಾಜಿಕವಾದ ನ್ಯಾಯವನ್ನು ಕೊಡಿಸ್ಬೇಕು. ನಮ್ಮ ಸಮಾಜಕ್ಕೆ
ಮತ್ತು ಅಲೆಮಾರಿ ಸಮಾಜಕ್ಕೂ ನೀವು ನ್ಯಾಯ ಒದಗಿಸೋದಂಥ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಹಿಂದೇನು ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ಚುನಾವಣೆಯನ್ನು ಮಾಡಿದರು, ಅದೇ ಚುನಾವಣೆಯನ್ನು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಇಡೀ ಸಮಾಜ ನಿಮ್ಮ ವಿರುದ್ಧವಾಗಿ ಮಾಡ್ತದೆ. ಇದು ನಿಮಗೆ ಎಚ್ಚರಿಕೆ. ಇದನ್ನು ಆದಷ್ಟು ಬೇಗ ಸರಿಪಡಿಸಿದರೆ ಒಳ್ಳೆಯದಾಗ್ತದೆ. ಇಲ್ಲಪ್ಪ ಅಂದರೆ ಮುಂದೆ ಬರುವಂಥ ಎಲ್ಲ ಚುನಾವಣೆಗಳು ಒಂದೇ ಚುನಾವಣೆಗೆ ಎಂಡಲ್ಲ. ಇದು ಮುಂದೆ ಎಷ್ಟು ವರ್ಷ ಈ ಚುನಾವಣೆಗಳು ನಡೀತದೋ ಅದು ಕಾಂಗ್ರೆಸ್ಸಿಗೆ ಆ್ಯಂಟಿಯಾಗಿಯೇ ಇರ್ತದೆ ನಮ್ಮ ಸಮಾಜದಿಂದ. ಹಾಗಾಗಿ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇಲ್ಲಪ್ಪ ಅಂದರೆ ಮುಂದಿನ ದಿನಮಾನದಲ್ಲಿ ನೀವು ಅದನ್ನು ಅನುಭವಿಸ್ಬೇಕಾಗುತ್ತೆ, ನೇರವಾಗಿ ನೀವು ಅನುಭವಿಸ್ತೀರಿ. ಧನ್ಯವಾದಗಳು.